ನಗರಪೇಟೆಯಲ್ಲಿನ ಯುವಕ ಯುವತಿಯರು ಆಚರಿಸುವ ಹೋಳಿ ಹಬ್ಬವನ್ನು ನೋಡುವುದೇ ಒಂಥರ ಹಬ್ಬವಿದ್ದಂತೆ. ಬೇರೆಲ್ಲ ಕಡೆಗಳಿಗಿಂತ ಇಲ್ಲಿ ವಿಶಿಷ್ಟವಾಗಿ ಹೋಳಿಯ ಕಾಮಣ್ಣನ ಹಬ್ಬವನ್ನು ಅನೇಕ ವರ್ಷಗಳಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಯುವಕ ಯುವತಿಯರು, ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ತಮಗೆ ಇಷ್ಟವಾದ ಹೆಣ್ಣು, ಗಂಡು, ದೆವ್ವ, ಕರಡಿ ಇನ್ನಿತರ ವಿಧ ವಿಧವಾದ ವೇಷಗಳನ್ನು ಹಾಕಿಕೊಂಡು ಪರಸ್ಪರ ಬಣ್ಣ ಹಚ್ಚಿಕೊಂಡು ಸಂಭ್ರಮಿಸಿದ್ರು. ತಮಟೆ ಹೊಡೆದುಕೊಂಡು ಕಾಮಣ್ಣನ ಮೆರವಣಿಗೆ ನಡೆಸಿ ಊರ ನಡುಬೀದಿಯಲ್ಲಿ ಬೆಂಕಿ ಹಾಕಿ ಸುಟ್ಟು ಬಾಯಿ ಬಾಯಿ ಬಡಿದುಕೊಂಡ್ರು. ಅನೇಕ ವರ್ಷಗಳಿಂದಲೂ ಕಾಮಣ್ಣನ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದು ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿದೆ. ನಗರದ 1ನೇ ನಗರ್ತಪೇಟೆಯಲ್ಲಿರುವ ಶ್ರೀ ನಗರೇಶ್ವರ ದೇವಾಲಯದ ಆವರಣದಲ್ಲಿ ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರ್ತ ಮಂಡಳಿಯ ವತಿಯಿಂದ ಕಾಮಣ್ಣನ ಹಬ್ಬವನ್ನು ಭಕ್ತಿ ಮತ್ತು ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಹಿರಿಯರು ನೀಡಿರುವ ಮಾರ್ಗದರ್ಶನ ಹಾಗೂ ಪರಂಪರೆಯನ್ನು ಮುಂದುವರೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರ್ತ ಮಂಡಳಿಯ ಅಧ್ಯಕ್ಷ ಶಿವಶಂಕರ್ ಹೇಳಿದರು. ಅನಾದಿ ಕಾಲದಿಂದಲೂ ಸುಮಾರು 70-80 ವರ್ಷದಿಂದಲೂ ಈ ಕಾಮಣ್ಣ ಹಬ್ಬವನ್ನು ಆಚರಣೆ ಮಾಡಿಕೊಂಡು ನಮ್ಮ ಹಿರಿಯರು ಬಂದಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಈಗ ನಾವೆಲ್ಲ ಈ ಕಾಮಣ್ಣ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾಮಣ್ಣನನ್ನು ಪ್ರತಿಷ್ಠಾಪನೆ, ಕಾಮಣ್ಣ ಮತ್ತು ರತಿದೇವಿಗಳನ್ನು ಪ್ರತಿಷ್ಠಾಪನೆ ಭಾನುವಾರದಂದು ಮಾಡಿ ಈ ದಿನ ಏನು ಗುರುವಾರದಂದು ಈ ಕಾಮನ ದಹನವನ್ನು ಏರ್ಪಡಿಸಿರ್ತೇವೆ. ಹಾಗೂ ಈ 2-3 ದಿನಗಳಲ್ಲಿ ನಾನಾ ರೀತಿಯ ವೇಷಭೂಷಣಗಳನ್ನು ಹಾಕಿಕೊಂಡು ಮಕ್ಕಳು ಮತ್ತು ಗಂಡು ಮಕ್ಕಳು, ಹೆಣ್ಣು ಮಕ್ಕಳ ವೇಷದಲ್ಲಿ ಆರತಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ. ಹಾಗೂ ಈ ರೀತಿ ಒಂದು ಅನೇಕ ವರ್ಷಗಳಿಂದ ಈ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಬಂಧು ಬಳಗದವರೆಲ್ಲ, ನಮ್ಮ ನಗರ ಸಮಾಜದವರೆಲ್ಲ ಅನೇಕ ವರ್ಷಗಳಿಂದ ಏರ್ಪಡಿಸಿ ಬರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ ನಾಗರಾಜ್, ವಿಜಯ್ ಕುಮಾರ್, ಸುರೇಶ್ ಬಾಬು, ವಿನಾಯಕ ಮೆಡಿಕಲ್, ಮಂಜುನಾಥ್, ನವೀನ್, ರಕ್ಷಿತ್, ಮಾನಸ್ ಸೇರಿದಂತೆ ನಗರದ ಯುವಕ ಮಂಡಳಿ, ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.